ಹಲೋ ಕೆ.ಸಿ.ಟಿ ಸ್ಟೂಡೆಂಟ್ಸ್. ಇವಾಗ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ನಿಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತಂದರೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಜುಲೈ 15 ಆದಮೇಲೆ ನಿಮಗೆ ಚಾಯ್ಸ್ ಸೆಲೆಕ್ಷನ್ ಅಂತ ಇರುತ್ತೆ. ಚಾಯ್ಸ್ 1, 2, 3, 4 ಅಂತ ಇರುತ್ತೆ. ಅದು ಈ ವರ್ಷ ಹೋದ ವರ್ಷಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಯಾವ ರೀತಿ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ಒನ್ ಬೈ ಒನ್ ಇಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಚಾಯ್ಸ್ 2 ಇಸ್ ವೆರಿ ವೆರಿ ಬೆಸ್ಟ್ ಆಪ್ಷನ್ ಈ ವರ್ಷ. ಏನಕ್ಕೆ ಅಂತಾನು ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ ಚಾಯ್ಸ್ 2 ಇಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಚಾಯ್ಸ್ 1, ಚಾಯ್ಸ್ 3, ಚಾಯ್ಸ್ 4ನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಚಾಯ್ಸ್ 2 ಏನಂತಂದರೆ, ಇವಾಗ ನಿಮ್ಗೆ ಸಿಕ್ಕಿರೋ ಸೀಟು ಹೋಲ್ಡ್ ಆಗಿಬಿಡುತ್ತೆ. ಓಕೆ. ಇದು ಬೆಸ್ಟ್ ಈ ವರ್ಷ ಹೆಲ್ಪ್ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸ್‌ಗೂ. ನಿಮ್ಗೆ ಯಾವುದೋ ಒಂದು ಆಪ್ಷನ್ನ ಸಿಕ್ಕಿದೆ, ಅದನ್ನ ಹೋಲ್ಡ್ ಇರುತ್ತೆ. ಮತ್ತು ಅದರಿಗಿಂತ ಮೇಲೆ ಇರೋ ಕಾಲೇಜಸ್ ಏನಿರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಆ ಕಾಲೇಜಸ್ ಯಾವುದಾದ್ರೂ ಸಿಗುತ್ತಾ ಅಂತ ನಿಮ್ಮ ಆಪ್ಷನ್ ಎಂಟ್ರಿ ಚೆಕ್ ಮಾಡ್ತಾ ಹೋಗುತ್ತೆ ಸೀಟ್ ಅಲಾಟ್ಮೆಂಟು. ನಿಮ್ಗೇನಂತಂದರೆ, ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಒಂದು ಕೆಲವು ಅವರ್ಸ್ ಆದ ನಂತರ ನಿಮಗೆ ಚಾಯ್ಸ್ ಸೆಲೆಕ್ಷನ್ನ ಟೈಮ್ ಕೊಡ್ತಾರೆ. ಚಾಯ್ಸ್ ಸೆಲೆಕ್ಷನ್‌ಗೋಸ್ಕರ 1 ಟು 2 ಡೇಸ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಚಾಯ್ಸ್ ಸೆಲೆಕ್ಷನ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಇವಾಗ ಚಾಯ್ಸ್ 2 ಅಂತ ಹೇಳಿದೆ ಅಲ್ವಾ, ಇಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಏನಾಗಿದೆ ಅಂತ ನಿಮಗೆ ಯಾವ ಚಾಯ್ಸ್ ಸಿಕ್ಕಿದೆ ಅಂತಂದರೆ, ಒಂದು 10th ಆಪ್ಷನ್ನ ಸಿಕ್ಬಿಟ್ಟಿದೆ. ಓಕೆ ಸ್ಟೂಡೆಂಟ್ಸ್. ನಿಮಗೆ 10th ಆಪ್ಷನ್ನ ಸಿಕ್ಕಿದೆ. ಬಟ್ ನಿಮ್ಗೆ 1 ಟು 9th ಏನಂತಂದರೆ ಸಿಕ್ಕರೆ ಚೆನ್ನಾಗಿರುತ್ತೆ ಇದಕ್ಕಿಂತನೂ ಅಂತ ನಿಮ್ಗೆ ಆಸೆ ಇದೆ. ಸೊ ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ, ನೀವು ಚಾಯ್ಸ್ 2 ಹಾಕಿರ್ತೀರ. ಚಾಯ್ಸ್ 2 ಹಾಕಿದ್ಮೇಲೆ ಏನಾಗುತ್ತೆ ಅಂತಂದರೆ, ಈ ಸೀಟ್ ನಿಮಗೇನೆ ಇರುತ್ತೆ. ಈ ಸೀಟ್ ನೀವು ಕಳ್ಕೊಳ್ಳಲ್ಲ. ಈ ಸೀಟ್ ಏನಾಗುತ್ತೆ ಹೋಲ್ಡಲ್ಲಿರುತ್ತೆ. ಆಮೇಲೆ ಏನಾಗುತ್ತೆ, ಕೆಳಗಡೆ ಇರೋದು 11 ಟು ಎಲ್ಲ ಯಾವುದೆಲ್ಲ ಆಪ್ಷನ್ಸ್ ಇದೆ ಅದೆಲ್ಲನೂ ಡಿಲೀಟ್ ಆಗಿಬಿಡುತ್ತೆ. ಸರಿನಾ ಸ್ಟೂಡೆಂಟ್ಸ್? ಈ ರೀತಿ ಏನಾಗುತ್ತೆ ಅಂತಂದರೆ ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಆದಮೇಲೆ ಏನಾಗುತ್ತೆ, ಕೆಳಗಡೆ ಯಾವುದೂ ಆಪ್ಷನ್ಸ್ ಇರೋದಿಲ್ಲ. ನೀವು ಚಾಯ್ಸ್ 2 ಹಾಕಿದ ತಕ್ಷಣ ನಿಮ್ಮ 10th ಸೀಟ್ ಏನಾಗುತ್ತೆ ನಿಮಗೆ ಇರುತ್ತೆ, ಹೋಲ್ಡಲ್ಲಿ ಆಗಿಬಿಡುತ್ತೆ. ಕೆಳಗಡೆ ಯಾರ ಆಪ್ಷನ್ಸ್ ಎಲ್ಲಾನು ಡಿಲೀಟ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂತಂದರೆ ನೀವು ಐ ಅಗ್ರಿ ಅಂತ ಬಟನ್ ಇರುತ್ತೆ. ಅದಕ್ಕೂ ಕೂಡ ಟೈಮ್ ಕೊಟ್ಟಿರ್ತಾರೆ. ನಾನು ಹೇಳಿರ್ತೀನಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡಿಫೈ ಮಾಡೋದಕ್ಕೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಅಂತಂದರೆ ಚಾಯ್ಸ್ 2 ಕೊಟ್ಟಿರೋರು ಬರೀ ನಿಮ್ಗೆ ಯಾವ ಸೀಟ್ ನಂಬರ್ ಅಲಾಟ್ ಆಗಿರುತ್ತೆ ಅದ್ರ ಮೇಲ್ಗಡೆ ಇರೋ ಕಾಲೇಜಸ್ ಮಾತ್ರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿಫೈ ಮಾಡೋಕ್ಕೆ ಟೈಮ್ ಕೊಟ್ಟಾಗ ನೀವು ಯಾವ ರೀತಿ ಮಾಡಿಫೈ ಮಾಡ್ಬೇಕಂತಂದರೆ, ಇಲ್ಲಿರೋ ನಂಬರ್ಸ್ ಏನಿದೆ ನಂಬರ್ಸ್ ಬೇಕಾದರೆ ನೀವು ಚೇಂಜ್ ಮಾಡ್ಕೊಳ್ಬೋದು ಈ ರೀತಿ. ನಿಮಗೆ ಅದು ಇಷ್ಟ ಇಲ್ಲ, ಇದು ಜಾಸ್ತಿ ಇಷ್ಟ ಇದೆ ಹಾಗಂದ್ರೆ. ಮತ್ತು ನೀವು ಇದರಲ್ಲಿ ಯಾವುದಾದ್ರೂ ಡಿಲೀಟ್ ಮಾಡಬೇಕಂದ್ರೂ ಕೂಡ ನೀವು 0 ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಲ್ಲಿ ಇಲ್ಲಲ್ಲ, ನಿಮ್ಮ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಲ್ಲಿ 0 ಅಂತ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದಾಗ ಅದು ಡಿಲೀಟ್ ಆಗಿಬಿಡುತ್ತೆ. ಆ ನಂಬರು ಏನಾಗಿರುತ್ತೆ ಈ ರೀತಿ ಡಿಲೀಟ್ ಆಗಿಬಿಡುತ್ತೆ. ಮಿಕ್ಕಿದ್ದೆಲ್ಲನೂ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಚೆಕ್ ಮಾಡುತ್ತೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸು, ಸೀಟ್ ಅಲಾಟ್ಮೆಂಟು. ನಿಮಗೆ ಈ 10th ಆಪ್ಷನ್ಗಿಂತನೂ ಮೇಲೆ ಇರೋ ಆಪ್ಷನ್ ಯಾವುದಾದ್ರೂ ಸೆಟ್ ಆಗುತ್ತಾ ನಿಮ್ಮ ರ್ಯಾಂಕ್‌ಗೆ, ನಿಮ್ಮ ರಿಸರ್ವೇಷನ್‌ಗೆ ಅಂತ. ಸೆಟ್ ಆದರೆ ಅವಾಗೇನಂತಂದರೆ ಅದು ಅಲಾಟ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೇನಂತಂದರೆ, ನೀವು ಸೆಕೆಂಡ್ ರೌಂಡಿಗೆ ಬಂದುಬಿಟ್ರೆ ಸೆಕೆಂಡ್ ರೌಂಡಲ್ಲಿ ಬಂದಾಗ 6th ಆಪ್ಷನ್ ನಿಮಗೆ ಅಲಾಟ್ ಆಗಿಬಿಡುತ್ತೆ. 6th ಆಪ್ಷನ್ ನಿಮಗೆ ಅಲಾಟ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ, ಈ ಕೆಳಗಡೆ ಇರೋ ಕಾಲೇಜಸ್ ಏನಿರುತ್ತಲ್ವಾ 7th, 8th ಎಲ್ಲನೂ ಏನಂತಂದರೆ ನಿಮಗೆ ಫಸ್ಟ್ 10th ಸಿಕ್ಕಿತ್ತು. ಇದನ್ನೇನಾಗುತ್ತೆ ಡಿಲೀಟ್ ಆಗಿಬಿಡುತ್ತೆ ನಿಮಗೆ. ಇದು ನಿಮ್ಮಿಂದ ಹೋಗ್ಬಿಟ್ಟು 6th ಆಪ್ಷನ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಬಿಡುತ್ತೆ ಸೆಕೆಂಡ್ ರೌಂಡಲ್ಲಿ. ಆವಾಗ ನೀವು ಬೇಕಂದರೆ ಅಡ್ಮಿಷನ್ ಮಾಡ್ಕೊಳ್ಬೋದು ಹೋಗ್ಬಿಟ್ಟು. ಇವಾಗ ನಿಮ್ಮ ಕ್ವೆಶನ್ಸ್ ಏನಂದರೆ, ಸರ್ ನನಗೆ ಇಲ್ಲಿ 10th ಇರೋ ಆಪ್ಷನ್ ಸಿಕ್ಕಾಗ ನಾನು ಆಪ್ಷನ್ ಎಂಟ್ರಿ ಚಾಯ್ಸ್ 2 ಅಂತ ಹಾಕಿದ್ದೆ. ಇಲ್ಲಿ ಮೇಲ್ಗಡೆ ಇರೋ ಯಾವುದೂ ನನಗೆ ಸೀಟ್ ಸಿಗಲಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಯಾವ ಸೀಟ್ ಸಿಗುತ್ತೆ? ಈ 10th ಸೀಟ್ ಇರುತ್ತಾ ಇಲ್ವಾ? ಇದನ್ನು ಕಳ್ಕೊಂಡು ಬಿಡ್ತೀವಾ ಅಂತ ಕ್ವೆಶನ್ಸ್ ಇರುತ್ತೆ. ಅವಾಗ ಏನಂತಂದರೆ, ನಿಮಗೆ ಮೇಲ್ಗಡೆ ಇರೋ ಯಾವುದು ಕಾಲೇಜ್ ಸಿಗಲಿಲ್ಲ ಅಂತಂದರೆ ಈ 10th ಇರೋದು ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ, ಇದು ನಿಮ್ಮದೇ ಸೀಟು. ಸೊ ನಿಮಗೇನೆ ಇರುತ್ತೆ. ನೀವು ಅವಾಗ ಬೇಕಾದರೆ ಈ ಕಾಲೇಜ್‌ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಯಾವುದೇ ರೀತಿಯ ಸೀಟ್ ನಿಮಗೆ ಕಳ್ಕೊಳ್ಳೋಕ್ಕಾಗೋದಿಲ್ಲ ಇಲ್ಲಿ. ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ವರ್ಷ ಏನಕ್ಕಂತಂದರೆ, ಫಸ್ಟ್ ರೌಂಡಲ್ಲಿ ಮೆಡಿಕಲ್, MBBS, BDS, ಆಯುಷ್ ಸ್ಟೂಡೆಂಟ್ಸ್ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಅವ್ರು ಪ್ಲಾನ್ ಬಿ, ಇಂಜಿನಿಯರಿಂಗ್ ಇರ್ಬೋದು, ವೆಟರ್ನರಿ ಇರ್ಬೋದು, ಮತ್ತು ಬೇರೆ ಬೇರೆ KCT ಕೋರ್ಸಸ್‌ಗೆ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಅವಾಗ ಏನಾಗಿರುತ್ತೆ ಅಂತಂದರೆ, ಅವ್ರಿಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿರುತ್ತೆ. ಸೊ ಅವ್ರಿಗೂ ಏನಂತಂದರೆ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗು ಫಾರ್ ಎಕ್ಸಾಂಪಲ್ಲು ಏನಂದರೆ, ನೀವು ಇವಾಗ ಚಾಯ್ಸ್ 2 ಬಂದಿದ್ದೀರಾ. ಓಕೆ. ನೀಟ್ ಸ್ಟೂಡೆಂಟ್ಸು ಏನಂತಂದರೆ MBBS, BDS, ಆಯುಷ್ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈ 9th ಆಪ್ಷನ್ಸ್ ಏನಿದೆ, 9th ರೋ ಅಲ್ಲಿರೋ ಆಪ್ಷನ್ಸು ನಿಮಗಿಂತ ಸ್ವಲ್ಪ ಕಡಿಮೆ ಇರೋ ರ್ಯಾಂಕ್ ಸ್ಟೂಡೆಂಟ್‌ಗೆ ಸಿಕ್ಕಿರುತ್ತೆ. ಸರಿನಾ? ಈ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಆ ಸ್ಟೂಡೆಂಟ್‌ಗೆ MBBS ಸೀಟ್ ಏನಾದರೂ ಸಿಕ್ಕರೆ, ಇವಾಗ ಇದು ಖಾಲಿ ಆಗಿಬಿಡುತ್ತೆ. ನಿಮ್ಗೆ 10th ನಿಮ್ಗೆ ಸಿಕ್ಕಿರೋ ಸೀಟ್ ಏನಾಗುತ್ತೆ, ಜಂಪ್ ಆಗಿಬಿಟ್ಟು 9th ನಿಮಗೆ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಂತಂತಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತನೂ ಬೆಸ್ಟ್ ಕಾಲೇಜು, ಬೆಸ್ಟ್ ಬ್ರಾಂಚ್ ಸಿಗೋ ಚಾನ್ಸಸ್ ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಲಾಸ್ಟ್ ಇಯರ್ ಎವ್ರಿ ಇಯರ್ ಕೂಡ ಇದು ಸೇಮ್ ಪ್ರೊಸೆಸ್ ಆಗಿಬಿಡುತ್ತೆ. ನೀವು ಸೆಕೆಂಡ್ ರೌಂಡ್ ಬಂದಾಗ ನಿಮಗೆ ಫಸ್ಟ್ ರೌಂಡ್ಗಿಂತ ಒಳ್ಳೆ ಸೀಟೇ ಸಿಕ್ಬಿಡುತ್ತೆ. ಮತ್ತು ಇಲ್ಲಿ BDSಸು, ಆಯುಷು, MBBS ಸ್ಟೂಡೆಂಟ್ಸ್ ಎಲ್ಲನೂ ಅವ್ರವ್ರ ಕೋರ್ಸ್‌ಗೆ ಜಂಪ್ ಆಗಿಬಿಡ್ತಾರೆ. ಮೆಡಿಕಲ್ ರಿಲೇಟೆಡು. ಮತ್ತು ಸ್ವಲ್ಪ ಸ್ಟೂಡೆಂಟ್ಸ್ ಏನಂದರೆ ಬೇರೆ MCC ಆಲ್ ಇಂಡಿಯಾ ಮತ್ತು ಬೇರೆ ಬೇರೆ ಕಾಮಿಡ್ಗೆ ಸ್ಟೂಡೆಂಟ್ಸ್ ಎಲ್ಲನೂ ಹೋಗ್ಬಿಡ್ತಾರೆ. ಸೊ ಜಾಸ್ತಿ ಏನಾಗುತ್ತೆ ಅಂತ ನಿಮಗೆ ಬೆಟರ್ ಕಾಲೇಜ್ ಫಸ್ಟ್ ರೌಂಡ್ಗಿಂತ ಬೆಟರ್ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಸೊ ಆದಷ್ಟು ಏನು ಮಾಡ್ತೀರಾ ಅಂತಂದರೆ ಚಾಯ್ಸ್ 2ನೇ ಕ್ಲಿಕ್ ಮಾಡಿ. ಸರಿನಾ?
ಚಾಯ್ಸ್ ಟು ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಲಾಸ್ ಇಲ್ಲ. ಇಲ್ಲಿ ಹೆಲ್ಪೇ ಆಗಿಬಿಡುತ್ತೆ. ಮತ್ತು ಚಾಯ್ಸ್ ಟು ಕ್ಲಿಕ್ ಮಾಡಿದ್ರೆ ಸರ್ ನಾನೇನಾದರೂ ಫೀಸ್ ಪೇ ಮಾಡಬೇಕಾ? ಬರೀ ನೀವು ಇಂಜಿನಿಯರಿಂಗ್ ಅಷ್ಟೇ ಇಲ್ಲ KCT ಕೋರ್ಸಸ್‌ಗೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಚಾಯ್ಸ್ ಟು ಕ್ಲಿಕ್ ಮಾಡಿದ್ರು, ಚಾಯ್ಸ್ 3 ಕ್ಲಿಕ್ ಮಾಡಿದ್ರು ನೀವೇನು ಫೀಸ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ಯಾರೆಲ್ಲ ಮೆಡಿಕಲ್ MBBS, BDS, ಆಯುಷ್ ಎಂಟ್ರಿ ಮಾಡ್ತಾ ಇದ್ದೀರಾ, ಓಕೆ ಚಾಯ್ಸ್ ಟು ಕ್ಲಿಕ್ ಮಾಡಿಬಿಟ್ಟು BDS, ಆಯುಷ್, MBBS ಆ್ಯಡ್ ಮಾಡಬೇಕಂದ್ರೆ ನೀವು ಕಾಸ್ಟ್ ಆನ್ ಡಿಪಾಸಿಟ್ ಪೇ ಮಾಡಬೇಕಂತ KA ಕಡೆಯಿಂದ ಆಲ್ರೆಡಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿರ್ತೀನಿ. ಯಾವ ರೀತಿ ನೀವು ಪೇ ಮಾಡಬೇಕು, ಏನೆಲ್ಲ ಪೇ ಮಾಡಬೇಕಂತ. ಪ್ರೋಸೆಸ್ ಸ್ಟಾರ್ಟ್ ಆದಾಗ ನಾವು ಲೈವ್ ಡೆಮೋ ವಿಡಿಯೋನ ಹಾಕಿರ್ತಾ ಇದ್ವಿ. ಸೊ ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ವಾಟ್ಸಪ್ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇದೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ. ಅಲ್ಲಿ ಕೂಡ ಅಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಷನ್ ಬೇಗ ಬೇಗ ಶೇರ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಸ್ಟೂಡೆಂಟ್ಸ್ ಏನಂದರೆ ಚಾಯ್ಸ್ ಟು ಹಾಕಿರ್ತಾರೆ. ಅವ್ರಿಗೆ 10th ಅಲ್ಲಿರೋ ಕಾಲೇಜ್ ಸಿಕ್ಕಿದ್ಮೇಲೆ ಅವ್ರಿಗೇನೋ ಆಪ್ಷನ್ ರೀಆರ್ಡರ್ ಮಾಡಬೇಕಾಗಿರೋದಿಲ್ಲ. ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಸರ್ ನಾನೇನಾದರೂ ಮತ್ತೆ ಲಾಗಿನ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿಗೆ ಏನಾದರೂ ಚೇಂಜಸ್ ಮಾಡಬೇಕಾ? ನಂಗೆ ಅವಶ್ಯಕತೆ ಏನಿಲ್ಲ ಚೇಂಜಸ್ ಮಾಡೋದಂತ. ನಿಮಗೆ ಅವಶ್ಯಕತೆ ಇಲ್ಲ ಅಂತಂದ್ರೂ ಕೂಡ ನೀವೇನು ಕ್ಲಿಕ್ ಮಾಡಬೇಕಂತಂದರೆ, ಆಪ್ಷನ್ ಎಂಟ್ರಿ ಪೋರ್ಟಲ್‌ಗೆ ಲಾಗಿನ್ ಆಗಬೇಕು ಕಂಪಲ್ಸರಿ. ಲಾಗಿನ್ ಆಗಿಬಿಟ್ಟು ಐ ಅಗ್ರಿ ಅಂತ ಬಟನ್ ಇರುತ್ತೆ. ಐ ಅಗ್ರಿ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಇಲ್ಲ ಅಂದರೆ ನಿಮ್ಗೇನಂತಂದರೆ ನೋ ಸೀಟ್ ಅಲಾಟೆಡ್ ಫಾರ್ ಯು ಅಂತ ಬಂದುಬಿಡುತ್ತೆ ನೋಡಿ. ನಿಮ್ಗೆ ಆಲ್ರೆಡಿ ಸೀಟ್ ಸಿಕ್ಕಿದ್ರು ಕೂಡ, ಈ 10th ಸೀಟ್ ಸಿಕ್ಕಿದ್ರು ಕೂಡ ನೀವು ಚಾಯ್ಸ್ ಟು ಕ್ಲಿಕ್ ಮಾಡಿದ್ರು ಕೂಡ ನೀವು ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೀಟ್ ಕಳ್ಕೊಳ್ತೀರಾ. ಏನು ಮಾಡ್ಬೇಕಂದ್ರೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ಸು ಸ್ಟಾರ್ಟ್ ಆಗಿಬಿಡುತ್ತೆ ಸೆಕೆಂಡ್ ರೌಂಡ್‌ಗೋಸ್ಕರ. ಅವಾಗ ನಾವು ಅಪ್ಡೇಟ್ ಮಾಡ್ತೀವಿ. ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಅವಾಗ ಏನಾಗುತ್ತೆ ಅಂತಂದರೆ, ನೀವು ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೇನು ಚೇಂಜಸ್ ಮಾಡೋದಿಲ್ಲ ಅಂತಂದ್ರು ಸುಮ್ಮನೆ ಲೇಟೆಸ್ಟ್ ಆಗಿ ಒಂದು ಏನಂತಂದರೆ ಆಪ್ಷನ್ ಎಂಟ್ರಿ ಲಿಸ್ಟ್‌ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅವಾಗೇನಾಗುತ್ತೆ, ನಿಮ್ಗೆ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಸೀಟ್ ಅಲಾಟ್ ಆಗೋ ಥರ ಇದ್ರೆ ಸೀಟ್ ಅಲಾಟ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಗೆ ಸಿಕ್ಕಿರೋ ಸೀಟೇ ನಿಮಗೆ ಫೈನಲ್ ಆಗಿಬಿಟ್ಟು ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ನಾನು ಹೇಳಿರ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಹೇಳ್ತೀನಿ. ಅದನ್ನು ಕೂಡ ಕ್ಲಿಯರ್ ಆಗಿ. ಮತ್ತು ಇಲ್ಲಿ ಚಾಯ್ಸ್ 1 ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಚಾಯ್ಸ್ 1 ಯಾವ ರೀತಿ ಅಂತಂದರೆ ಯಾರು ಕ್ಲಿಕ್ ಮಾಡಬೇಕು. ಎಷ್ಟೋ ಸ್ಟೂಡೆಂಟ್ಸು ಅವ್ರಿಗೆ ಇಷ್ಟ ಇಲ್ಲದಿರೋ ಸೀಟ್ ಸಿಕ್ಕರೂ ಕೂಡ ಚಾಯ್ಸ್ 1 ಕ್ಲಿಕ್ ಮಾಡ್ತಾರೆ. ಸೊ ಇಲ್ಲೇನಂದರೆ, ನೀವು ಚಾಯ್ಸ್ 1 ಯಾರು ಕ್ಲಿಕ್ ಮಾಡ್ಬೇಕಂದ್ರೆ, ನಿಮಗೆ ಡ್ರೀಮ್ ಕಾಲೇಜ್ ಸಿಕ್ಕಿದೆ, ಡ್ರೀಮ್ ಬ್ರಾಂಚ್ ಸಿಕ್ಕಿದೆ, ನೀವು ಅಡ್ಮಿಷನ್ ಆಗಲೇಬೇಕು ಅನ್ನೋರು ಮಾತ್ರ ಚಾಯ್ಸ್ 1 ಕ್ಲಿಕ್ ಮಾಡಬೇಕು. ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ರೌಂಡಿಗೆ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ನಿಮ್ಗೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ನಿಮ್ಗೇನಂತಂದರೆ ಮತ್ತೆ ಫೀಸ್ ಪೇ ಮಾಡಬೇಕಾಗುತ್ತೆ. ಎಲ್ಲನೂ ನಾನು ಇವಾಗ ಕ್ಲಿಯರ್ ಹೇಳ್ತಾ ಇರ್ತೀನಿ ನೋಡಿ. ಇವಾಗೇನಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಸಿಕ್ಕಿದೆ ಅನ್ಕೊಳ್ಳಿ. ಸರ್ನ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚನ್ನ ಸಿಕ್ಕಿದೆ. ಅವಾಗ ನೀವೇನು ಅನ್ಕೊಂಡಿರ್ತೀರ, RV ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದ್ರು ನಾನು ಈ ವರ್ಷ ಅಡ್ಮಿಷನ್ ಆಗಲೇಬೇಕು ಅನ್ಕೊಂಡಿರ್ತೀರ. ನಿಮ್ಮ ಡ್ರೀಮ್ ಕಾಲೇಜ್ RV, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ತಿಳ್ಕೊಳ್ಳಿ. ಅದ್ರಲ್ಲಿ ಥರ್ಡ್ ಆಪ್ಷನ್ ಬಂದಿದೆ. ಸೊ ನಿಮ್ಗೆ ಇಷ್ಟ ಇದೆ ಅಂತಂದರೆ ಚಾಯ್ಸ್ 1 ಕ್ಲಿಕ್ ಮಾಡಿ. ಚಾಯ್ಸ್ 1 ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ನಿಮಗೆ ಈ ಸೀಟನ್ನು ಅಡ್ಮಿಷನ್ ಮಾಡ್ಕೊಳ್ಬೋದು. ಅಂತಂದರೆ ನೀವು ಬೇರೆ ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಇಲ್ಲಿ ನಿಮ್ಗೆ ಅನ್ಕೊಂಡಿರೋ ಕಾಲೇಜೇ ಸಿಕ್ಕಿದೆ ಮತ್ತು ನಿಮ್ಗೆ ಅನ್ಕೊಂಡಿರೋ ಬ್ರಾಂಚ್‌ನೇ ಸಿಕ್ಕಿದೆ ಅಂತ ಅಂದಮೇಲೆ, ನೀವು ಚಾಯ್ಸ್ 1 ಅಂತ ಕ್ಲಿಕ್ ಮಾಡಬೇಕು. ಚಾಯ್ಸ್ 1 ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ, ನಿಮಗೆ ಫೀಸ್ ಪೇ ಮಾಡೋದಿರುತ್ತೆ. ಸರ್ನಾ ಫೀಸ್ ಪೇ ಮಾಡೋದಿರುತ್ತೆ. ಫೀಸ್ ಆನ್‌ಲೈನ್ ಮುಖಾಂತರನೂ ಪೇ ಮಾಡ್ಬೋದು. ಇಲ್ಲ ನಿಮಗೆ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ಅಲ್ಲಿ ನೀವು ಚಾಯ್ಸ್ 1 ಕ್ಲಿಕ್ ಆದ ತಕ್ಷಣ ನಿಮಗೆ ಪೇಮೆಂಟ್ ಸೆಕ್ಷನ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಚಾನಲ್ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಬರುತ್ತೆ. KA ಡೀಟೇಲ್ಸು ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲನೂ ಬರುತ್ತೆ. 3 ಪೇಜಸ್ ಇರುತ್ತೆ. ನೀವು ಫಿಲ್ ಮಾಡಿಬಿಟ್ಟು ಅಲ್ಲಿ ಯಾವ ಬ್ಯಾಂಕ್ ಡೀಟೇಲ್ಸ್ ಹೇಳಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಅಮೌಂಟ್‌ನ ಪೇ ಮಾಡಬೇಕಾಗಿರುತ್ತೆ. ಎಷ್ಟು SC/ST ಸ್ಟೂಡೆಂಟ್ಸ್‌ಗೆ ₹10 ಅಷ್ಟೇ ಇರುತ್ತೆ ಫೀಸು. ಸುಮ್ಮನೆ ಅದು ಚಾನಲ್ ಡೌನ್ಲೋಡ್ ಆದಮೇಲೆ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೋಸ್ಕರ. ಜನರಲ್ ಸ್ಟೂಡೆಂಟ್ಸ್‌ಗೆ ನಿಮ್ಮ ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಷ್ಟೆಲ್ಲ ನೀವು ಪೇ ಮಾಡಬೇಕಾಗುತ್ತೆ. ನೀವು UPI ಮುಖಾಂತರನೂ ಪೇ ಮಾಡ್ಬೋದು. 1,00,000 ವರೆಗೂ ಅಮೌಂಟ್ ಇದ್ದರೆ UPI ಮುಖಾಂತರನೇ ಪೇ ಮಾಡಿ. ಲಾಸ್ಟ್ ಇಯರ್ ಕೂಡ UPI ಮುಖಾಂತರ ಅಂತಂದರೆ ಫೋನ್‌ಪೇ ಮುಖಾಂತರನೇ ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್‌ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ನೀವು ಪೇ ಮಾಡಿದ ತಕ್ಷಣ ಏನಾಗುತ್ತೆ, ಸರ್ವರ್ ಬಿಸಿ ಇದ್ದರೆ 1 ಆರ್ 2 ಅವರಲ್ಲಿ ಈ ರೀತಿ ನಿಮಗೆ ಪೇಮೆಂಟ್ ಸ್ಲಿಪ್‌ನ ಡೌನ್ಲೋಡ್ ಆಗುತ್ತೆ. ಸರ್ವರ್ ಏನಾದರೂ ಫ್ರೀ ಇದ್ದರೆ ನಿಮ್ಗೆ ಆವಾಗಿಂದ ಆವಾಗಲೇ ವಿತಿನ್ 5 ಮಿನಿಟ್ಸಲ್ಲಿ ಕೂಡ ಈ ರೀತಿ ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲೇನಾದರೂ ನಿಮ್ಮ CT ನಂಬರ್ ಇರುತ್ತೆ, ನಿಮಗೆ ಸಿಕ್ಕಿರೋ ಕಾಲೇಜ್ ಇರುತ್ತೆ, ಮತ್ತು ನೀವು ಅಮೌಂಟ್ ಎಷ್ಟು ಪೇ ಮಾಡಿದ್ದೀರಾ ಅಂತ ಇರುತ್ತೆ, ನಿಮ್ಮ ರಿಸಿಪ್ಟ್ ನಂಬರ್ ಎಲ್ಲ ಇರುತ್ತೆ. ಇದು ಕಂಪಲ್ಸರಿ ಬೇಕಾಗುತ್ತೆ. ಏನಕ್ಕಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಅದಾದಮೇಲೆ ಏನಾಗುತ್ತೆ, ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಅಲ್ಲೇ ಲಿಂಕ್ ಇರುತ್ತೆ. ಓಕೆ, ಅಲ್ಲಿ ಏನಾಗುತ್ತೆ, ನೀವು ಕನ್ಫರ್ಮೇಷನ್ ಸ್ಲಿಪ್‌ನ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ರೀತಿ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗಿಬಿಡುತ್ತೆ. ಈ ರೀತಿ ಡೌನ್ಲೋಡ್ ಆದ ತಕ್ಷಣ ಏನು ಮಾಡಬೇಕಂತ, ನೀವು ನೆಕ್ಸ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಕಾಲೇಜ್‌ಗೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆ, KCT ಅಪ್ಲಿಕೇಶನ್ ಫಾರ್ಮು, ಕನ್ನಡ ಮೀಡಿಯಮು, ರೂರಲ್ಲು, ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲನೂ ತೊಗೊಂಡ್ಬಿಟ್ಟು ಅದ್ರ ಜೊತೆ 2 ಕಾಪಿ ಜೆರಾಕ್ಸ್ ಮಾಡಿಬಿಟ್ಟು ನಿಮ್ಮ ಗೌರ್ಮೆಂಟ್ PU ಕಾಲೇಜೆಲ್ಲ ಡಿಗ್ರಿ ಕಾಲೇಜೆಲ್ಲ ಅಟಿಸ್ಟೇಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಅಲಾಟ್ ಆಗಿರೋ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳ್ಬೇಕಾಗುತ್ತೆ. ಕಾಲೇಜಿಗೆ ಹೋದ ತಕ್ಷಣ ಏನಾಗುತ್ತೆ ಅಂತಂದರೆ, ನಿಮಗೆ ಅಲ್ಲಿ ಹೋಗುವಾಗ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ ಮಾಡಿದ್ರೆ ಅದನ್ನು ಕೂಡ ತೊಗೊಂಡೋಗಿ, ಅದು ತೊಗೊಂಡೋದ್ಮೇಲೆ ನಿಮಗೆ ಅಲ್ಲಿ
ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ತಾರೆ. ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ತಾರೆ ನಿಮಗೆ. ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿದ ತಕ್ಷಣ ಏನಾಗುತ್ತಂದರೆ ಒಂದು OTP ಬರುತ್ತೆ ಆ ಮೊಬೈಲ್ಗೆ. OTP ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಕಾಪಿ ಏನಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಸ್ಕಾಲರ್‌ಶಿಪ್ SSB, NSB ಮತ್ತು ಯಾವುದೇ ರೀತಿಯ ನೀವು ಸ್ಕಾಲರ್‌ಶಿಪ್ ಅಪ್ಲೈ ಮಾಡ್ತಿದ್ರು ಕೂಡ ನಿಮಗೆ ಅಡ್ಮಿಷನ್ ಆರ್ಡರ್ ಕಾಪಿ ಬೇಕಾಗುತ್ತೆ. ಮತ್ತು ನಿಮಗೆ ಬೇರೆ ನೆಕ್ಸ್ಟ್ ಅಡ್ಮಿಷನ್ ಆಗಿದೆ ಅಂತ ಕನ್ಫರ್ಮ್ ಆಗೋದು ಕೂಡ ಅಡ್ಮಿಷನ್ ಆರ್ಡರ್ ಕಾಪಿ ಅನ್ನೋದನ್ನ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ಅಂದರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅನ್ನೋದು ಕೂಡ ಒಂದು ವೀಡಿಯೋನ ಕ್ಲಿಯರಾಗಿ ಮಾಡಿ ನಿಮ್ಮ ಮುಂದೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದು ಬಂದುಬಿಟ್ಟು ಚಾಯ್ಸ್ 1 ಕ್ಲಿಕ್ ಮಾಡಿದ ಸ್ಟೂಡೆಂಟ್ಸ್. ಚಾಯ್ಸ್ 3 ಅಂತಂದರೆ ಏನು, ನಿಮಗೆ ಸಿಕ್ಕಿರೋ ಸೀಟು ಇಷ್ಟ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಏನೋ ಮಿಸ್ಟೇಕ್ ಆಗಿ ಆ ಕಾಲೇಜ್ ಆ ಬ್ರ್ಯಾಂಚ್ನ ಹಾಕಿದ್ದೀರಾ. ಸೊ ಅದಕ್ಕೋಸ್ಕರ ನಿಮ್ಗೆ ಸಿಕ್ಕಿರೋ ಟೋಟಲಿ ಇಷ್ಟ ಇಲ್ಲ, ಅದನ್ನು ನೀವು ಡಿಲೀಟ್ ಮಾಡ್ತಾ ಇದ್ದೀರಾ. ನೀವು ಚಾಯ್ಸ್ 3 ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ಗೆ ಸಿಕ್ಕಿರೋ ಸೀಟ್ ಏನಾಗುತ್ತೆ ಡಿಲೀಟ್ ಆಗಿಬಿಡುತ್ತೆ. ಮಿಕ್ದೆಲ್ಲನೂ ಆಪ್ಷನ್ ಎಂಟ್ರಿಲಿ ಇರುತ್ತೆ. ಇಲ್ಲಿ ನೋಡಿ ಇವಾಗ ಏನಾಗ್ತಾರೆ, ನೀವು ಫಾರ್ ಎಕ್ಸಾಂಪಲು 6th ಕಾಲೇಜಸ್ ನಿಮಗೆ ಇಷ್ಟ ಇಲ್ಲ ಓಕೆ. ಬಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಮಿಸ್ಟೇಕ್ ಆಗಿ ಹಾಕಿದ್ದೀರಾ, ಇಲ್ಲ ಆವಾಗ ನಿಮ್ಗೆ ಇಷ್ಟ ಇತ್ತು, ಆಮೇಲೆ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಬೇಡ ಅನಿಸ್ತಾ ಇದೆ ಅಂತಂದರೆ ಫಸ್ಟ್ ರೌಂಡಲ್ಲಿ ನಿಮ್ಗೆ ಇದೇ ಸೀಟ್ ಸಿಕ್ಕಿದೆ ಅಂತಂದರೆ ನೀವು ಚಾಯ್ಸ್ 3 ಹಾಕಿದ ತಕ್ಷಣ ಏನಾಗುತ್ತೆ, ನಿಮಗೆ ಈ ಕಾಲೇಜ್ ಡಿಲೀಟ್ ಆಗಿಬಿಡುತ್ತೆ. ಈ ಕಾಲೇಜ್ ಡಿಲೀಟ್ ಆಗಿಬಿಡುತ್ತೆ. ಕೆಳಗೆ ಇರೋ ಮತ್ತು ಮೇಲಿರೋ ಎಷ್ಟೆಲ್ಲ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮ್ದು ಎಷ್ಟೆಲ್ಲ ಕಾಲೇಜಸ್ ಇದೆ ಎಲ್ಲನೂ ಇದ್ಬಿಡುತ್ತೆ. ಯಾವುದು ಡಿಲೀಟ್ ಆಗೋದಿಲ್ಲ. ಯಾವುದು ಅಲರ್ಟ್ ಆಗಿದೆ ಅದಷ್ಟೇ ಡಿಲೀಟ್ ಆಗಿಬಿಡುತ್ತೆ. ಅದು ಆ ಡಿಲೀಟ್ ಆದಮೇಲೆ ಏನಾಗುತ್ತೆ, ನೀವು ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋಕ್ಕೆ ಟೈಮ್ ಕೊಟ್ಟಿರ್ತಾರೆ. ಅವಾಗ ನೀವು ರೀಅರೇಂಜ್ ಮಾಡ್ಕೊಳ್ಬೋದು. ಬೇಕಂದರೆ ಯಾವುದೆಲ್ಲ ಬೇಕೋ ಅದೆಲ್ಲ ಡಿಲೀಟ್ ಮಾಡ್ಕೊಳ್ಬೋದು. ಈ ರೀತಿ ನೀವು ನಿಮ್ದು ಏನೆಲ್ಲ ಬೇಡವಾದ ಕಾಲೇಜಸ್ ಇದೆ ಎಲ್ಲನೂ ನೀವು ಡಿಲೀಟ್ ಮಾಡ್ಕೊಳ್ಬೋದು. ಮತ್ತು ನಂಬರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನಂಬರಿಂಗ್ ಆರ್ಡರ್ಸ್ ಏನಿರುತ್ತೆ ಅದನ್ನು ಕೂಡ ಚೇಂಜ್ ಮಾಡ್ಕೊಬೋದು. ನಾನು ಲೈವ್ ಡೆಮೋನ ತೋರಿಸ್ತಾ ಇರ್ತೀನಿ. ಸೊ ಚಾಯ್ಸ್ 3 ಏನಾಗಿರುತ್ತೆ, ರಿಸ್ಕ್ ಇರುತ್ತೆ. ಓಕೆ, ನಿಮ್ಗೆ ಸಿಕ್ಕಿರೋ ಸೀಟ್ನ ನೀವು ಕಳ್ಕೊಳ್ತಿದ್ದೀರಾ, ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಗುತ್ತೋ ಇಲ್ವೋ ಅದನ್ನು ಕನ್ಫರ್ಮೇಷನ್ ಇಲ್ಲ. ಮತ್ತು ಇಲ್ಲಿ ಕಾಲೇಜಸ್ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ, ಆಚೆ ಕಡೆಯಿಂದ ತಂದು ಹಾಕೋಕ್ಕೆ ಬರೋದಿಲ್ಲ. ಬರೀ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಏನಿದೆ ಅದರಲ್ಲೇ ನೀವು ಡಿಲೀಟ್ ರೀಅರೇಂಜ್ ಮಾಡ್ಕೊಳ್ಬೋದು. ಸೊ ಚಾಯ್ಸ್ 3 ಕ್ಲಿಕ್ ಮಾಡುವಾಗ ಏನಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಕ್ಲಿಕ್ ಮಾಡಿ. ಚಾಯ್ಸ್ 3 ಯಾರೆಲ್ಲ ಕ್ಲಿಕ್ ಮಾಡ್ತಾರೆ ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಯಾವುದೋ ಒಂದು ಮಿಸ್ಟೇಕ್ ಆಗಿ ಹಾಕಿರ್ತೀರಾ, ಇಲ್ಲ ನೀವು ಹಾಕಿದ್ದೀರಾ ಅದಾದಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅನಾಲಿಸಿಸ್ ಮಾಡಿದಾಗ ಅದು ಚೆನ್ನಾಗಿಲ್ಲ ಕಾಲೇಜು, ಚೆನ್ನಾಗಿಲ್ಲ ಬ್ರ್ಯಾಂಚ್ ಅಂತ ಗೊತ್ತಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಚಾಯ್ಸ್ 3 ಕ್ಲಿಕ್ ಮಾಡ್ಕೊಂಡಿರ್ತಾರೆ. ಚಾಯ್ಸ್ 4 ಯಾರು ಕ್ಲಿಕ್ ಮಾಡ್ಬೇಕಂತಂದರೆ, ನನಗೆ ಈ ವರ್ಷ ಏನಂತಂದರೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಲ್ಲಿ ನಾನು ಪಾರ್ಟಿಸಿಪೇಟೇ ಮಾಡೋದಿಲ್ಲ, ನನಗೆ ಸಾಕು KA ಇಂದ ನಾನು ಲಾಂಗ್ ಟರ್ಮ್ ಮಾಡ್ತೀನಿ, ಇಲ್ಲ ಬೇರೆ ಯಾವುದೋ ಒಂದು ಡಿಗ್ರಿ ಮಾಡ್ತೀನಿ, ಇಲ್ಲ ಇಂಜಿನಿಯರಿಂಗ್ಗೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ತೀನಿ ಅನ್ನೋರು ಚಾಯ್ಸ್ 4 ಕ್ಲಿಕ್ ಮಾಡಬೇಕು. ಚಾಯ್ಸ್ 4 ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ವಾರ್ನಿಂಗ್ ಮೆಸೇಜ್ ಬರುತ್ತೆ. ನೀವು ಆಪ್ಷನ್ ಎಂಟ್ರಿ ಪ್ರೊಸೆಸ್ಸಿಂದ ಆಚೆ ಹೋಗ್ತಾ ಇದ್ದೀರಾ, ಅಗ್ರಿ ಆರ್ ನಾಟ್ ಅಂತ ಬರುತ್ತೆ. ಎಸ್ ಆರ್ ನಾಟ್ ಅಂತ, ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು KA ಕಡೆಯಿಂದನೇ ಆಚೆ ಹೋಗ್ಬಿಡ್ತಾರೆ. ಇದು ಬಂದುಬಿಟ್ಟು ಈ ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ಎಲ್ಲಾನು ಡೀಟೇಲಾಗಿ ಇನ್ಫಾರ್ಮೇಷನ್ ಹೇಳಿದೆ. ನೆಕ್ಸ್ಟ್ ಬಂದುಬಿಟ್ಟು ಏನಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್ ಪ್ರೊಸೆಸ್ ಅಂತ ಇರುತ್ತೆ. ಅದು ನಾನು ಪೋಸ್ಟ್ ಮಾಡ್ತೇನೆ ಕಾಲೇಜ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ. ಸೊ ವೀಡಿಯೋನ ನೋಡಿ, ಅದು ಕೂಡ ನೀವು ಚಾಯ್ಸ್ 1 ಹಾಕಿ, ಚಾಯ್ಸ್ 2 ಹಾಕಿ, MBBS ಸ್ಟೂಡೆಂಟ್ಸು, BDS ಸ್ಟೂಡೆಂಟ್ಸ್ ಎಲ್ರಿಗೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ವೀಡಿಯೋ. ಸೊ ನೋಡ್ತಾ ಹೋಗಿ ಕಾಲೇಜ್ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಚಾಯ್ಸ್ 2 ಎಲ್ಲರೂ ಚಾಯ್ಸ್ 2ನೇ ಕ್ಲಿಕ್ ಮಾಡೋದಕ್ಕೆ ಟ್ರೈ ಮಾಡಿ. ಏನಕ್ಕಂತಂದರೆ ಚಾಯ್ಸ್ 2 ಇಸ್ ದಿ ಬೆಸ್ಟ್ ಆಪ್ಷನ್. ನಿಮಗೆ ಸಿಕ್ಕಿರೋ ಸೀಟು ಹೋಲ್ಡ್ ಮಾಡ್ಕೊಳ್ತಾ ಇದ್ದೀರಾ ಮತ್ತು ಬೆಸ್ಟ್ ಆಪರ್ಚುನಿಟಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಏನಾದರೂ ನೀವು ಚಾಯ್ಸ್ 1 ಹಾಕ್ಬೇಕಂತಂದರೆ 100% ಶ್ಯೂರ್ ಆಗಿರಬೇಕು. ಮತ್ತು ಚಾಯ್ಸ್ 3 ಹಾಕ್ಬೇಕಂತಂದರೆ ರಿಸ್ಕ್ ಬಂದರೂ ನೀವು ತೊಗೊಳ್ತೀನಿ ಅನ್ನೋ ಥರ ಇರಬೇಕು. ಸರಿನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಕಾಲೇಜ್ ಅನ್ನೋ ಗೈಡ್.